ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗವಿಯಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನಾವು ಲಾಂಗ್ ಟ್ರಿಪ್ ಹೋಗಿದ್ವಲ್ಲ, ಅದು ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಫಸ್ಟ್ ಡೇ ವ್ಲಾಗ್ನ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ಒಂದ್ಸತಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೇಗ ಬಂದು ಬೇಗ ಹೋಗ್ತಿದ್ದೀರಾ ಅಂತ. ನಮ್ಮಪ್ಪ ಗವ್ಯ ಗವ್ಯ ಹುಟ್ಟಿರೋದು ನೆನಪು ನಮ್ಮಪ್ಪ. ಸಿಕಟ್ಟೆ ಚೆನ್ನಾಗಿದೆ. ಸೆಟ್ ಇನ್ನು ಹೋಗ್ತಾ ಇದ್ದೀವಿ. ದೊಡ್ಡಮ್ಮ ಫುಲ್ ಎಮೋಷ್ನಲ್ ಆಗಿಬಿಟ್ರು, ಒಂದೇ ದಿನಕ್ಕೆ ಹೋಗ್ತಿದ್ದೀರಾ ಅಂತ. ಸೊ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟ್ ಬೀಚ್. ಇವಾಗ ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ 8 ಗಂಟೆಗೆ ಮ್ಯಾಂಗ್ಳೂರ್ ಟು ಉಡುಪಿ. ಫಸ್ಟ್ ಈಗ ನಾವು ಮಲ್ಪೆ ಬೀಚ್ಗೆ ಹೋಗ್ತೀವಿ. ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ದೊಡ್ಡಪ್ಪನ ಮನೆ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸೇ ಇರಲಿಲ್ಲ ಫ್ರೆಂಡ್ಸ್. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಕರೆಕ್ಟು 4 ಡೇಸ್ ಮಾತ್ರ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲೆಲ್ಲಿ ಹೋಗಬೇಕು ಏನು ಅಂತ ಹೇಳಿ. ಸೊ ಹಾಗಾಗಿ ಬಿಟ್ಟು ಬಂದಿದ್ದಾಯಿತು ಅಷ್ಟೇ. ಐ ಥಿಂಕ್ ಒಂದು 10 ಇಯರ್ಸಿಂದ ನಮ್ಮ ದೊಡ್ಡಮ್ಮ ಫೋರ್ಸ್ ಮಾಡ್ತಿದ್ದಾರೆ, ನೀನು ಯಾವಾಗ ಬರ್ತೀಯ ಮ್ಯಾಂಗ್ಳೂರ್ಗೆ ಅಂತ ಹೇಳಿ. ನಮ್ಮ ದೊಡ್ಡಪ್ಪ ತೀರ್ಕೊಂಡು ಒಂದು 12 ಇಯರ್ಸ್ ಆಯಿತು. ಇನ್ನು ನಾನಂತೂ ಹೋಗೋಕ್ಕಾಗಿಲ್ಲ. ಹುಟ್ಟಿದಾಗಿಂದ ಫಸ್ಟ್ ಟೈಮ್ ನಾನು ಮ್ಯಾಂಗ್ಳೂರ್ಗೆ ಬಂದಿರೋದು. ಆ್ಯಂಡ್ ನನಗೂ ಕೂಡ ತುಂಬ ಆಸೆ ಇತ್ತು ಹೋಗಬೇಕು ಅಂತ, ಬಟ್ ಟೈಮ್ ಬಂದಿರಲಿಲ್ಲ. ಸೊ ಇವಾಗ ಟೈಮ್ ಬಂದಿದ್ದೀನಿ ಅಷ್ಟೇ. ವೆಲ್ಕಮ್ ಟು ಮಲ್ಪೆ ಬೀಚ್. ನೋಡಿದ್ರಲ್ಲ, ಮಲ್ಪೆ ಬೀಚ್ಗಂತೂ ರೀಚ್ ಆಗಿದ್ದಾಯಿತು. ಈಗ ಬೀಚ್ ಒಳಗಡೆ ಹೋಗೋಣ ಬನ್ನಿ. ಸ್ಯಾಂಡ್ ಸೂಪರ್ ಆಗಿದೆ. ಬೀಚ್. ಹಾಯ್. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ ನಾವು. ಸೊ ವೆದರ್ ತುಂಬ ಕೂಲ್ ಆಗಿದೆ. ಜಾಲಿ ಜಾಲಿ. ಏನ್ ಮಾಡ್ತಿದ್ರಮ್ಮ? ಬಂದು ನೀರು ಬಂತು ನೋಡಿ. ಡ್ಯಾನ್ಸ್ ಮಾಡುವ. ಸ್ನಾನ ಎಲ್ಲ ಆಯಿತು. ಮನೆಯಿಂದ ಚಿತ್ರಾನ್ನ ತಂದಿದ್ವಿ. ಇನ್ನು ಮಲ್ಪೆ ಬೀಚಲ್ಲೆಲ್ಲ ಆಟ ಆಡ್ಬಿಟ್ಟು ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಐಲ್ಯಾಂಡ್ಗೆ ಹೋಗೋಣ ಅಂತ ಹೇಳಿ ಇಲ್ಲಿ ನಿಂತಿದ್ದೀವಿ. ಆ್ಯಕ್ಚುಲಿ ಐಲ್ಯಾಂಡ್ಗೆ ಬಂದು ಬೋಟಲ್ಲೇ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ ಬಂದು 400 ರುಪೀಸ್ ತೊಗೊತಾರೆ. ಐಲ್ಯಾಂಡ್ ಜರ್ನಿ ಅಂತೂ ರೀಲೆ ತುಂಬ ಅಂದರೆ ತುಂಬ ಮಸ್ತಾಗಿತ್ತು.
ಐಸ್ಲ್ಯಾಂಡ್ ಬಂದ್ವಿ, ಇವಾಗ ಫೋಟೋ ಶೂಟ್ ಮಾಡ್ಸಂತ ಹೋಗ್ತಾ ಇದ್ದೀವಿ. ಹಾಯ್, ಫೈನಲಿ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ನಾವು ರೀಚ್ ಆಗಿದ್ದೀವಿ. ವೆಲ್ಕಮ್ ಟು ಸೆಂಟ್ ಮೇರಿಸ್ ಐಲ್ಯಾಂಡ್. ಅಲ್ಲಿಂದ ಬೋಟಲ್ಲಿ ಬಂದ್ವಿ. ಇವಾಗ ಐಲ್ಯಾಂಡ್ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ಫೋಟೋಶೂಟ್ಗೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆ್ಯಂಡ್ ಮೆಟರ್ನಿಟಿ ಫೋಟೋಶೂಟ್ ಆ ಥರ. ಬಟ್ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ತುಂಬ ಚೆನ್ನಾಗಿ ಬರ್ತಾ ಇರ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿ ನಮಗೆ ಸ್ನ್ಯಾಕ್ಸ್, ವಾಟರ್ ಬಾಟಲ್ಸ್, ಜ್ಯೂಸ್ ಆ ಥರ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ಅವ್ಯ ಮರದ ಮೇಲೆ ಮಲಗಿದ್ದಾಳೆ. ಗವ್ಯ ನೋಡಿ ಫ್ರೆಂಡ್ಸ್, ಈಗಂತೂ ನಾವು ಐಲ್ಯಾಂಡ್ಗೆ ಬಂದಿದ್ದಾಯಿತು. ಇಲ್ಲಿ ನೋಡಿ ಲವ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲೆಲ್ಲ ಫೋಟೋಶೂಟ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಏನೋ ತುಂಬ ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಇಲ್ಲಿ ಬರ್ತಾರೆ. ಆಮೇಲೆ ಇಲ್ಲಿ ನೋಡಿ ಒಂದು ಟ್ಯಾಪ್ ಇಟ್ಟಿದ್ದಾರೆ. ಇದು ಜಸ್ಟ್ ಶೋಗೆ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಏನು ವಾಟರ್ ಬರಲ್ಲ. ಆ್ಯಂಡ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಎಲ್ಲ ಇರುತ್ತಲ್ಲ, ವೇಸ್ಟ್ ವಾಟರ್ ಬಾಟಲ್ಸ್. ಸೊ ಅದರಲ್ಲಿ ಅವರು ಅದ್ರ ಫುಲ್ಲು ನೀಟಾಗಿ ಡಿಸೈನ್ ಮಾಡಿರೋದು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇಲ್ಲಿ ನೀರು ಒಳಗಡೆ ಬಿಡೋದಿಲ್ಲ, ಬಿಕಾಸ್ ಆಫ್ ಇಲ್ಲಿ ಡೇಂಜರ್ ಝೋನ್ ಇದೆ ಅಂತ ಹೇಳಿ. ಆ್ಯಂಡ್ ಅಲ್ಲಿ ದಾರ ಎಲ್ಲ ಕೂಡ ಕಟ್ಟಿದ್ದಾರೆ, ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಬಟ್ ಇಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಈ ಬ್ಲ್ಯಾಕ್ ಕಲರ್ ಕಲ್ಲುಗಳೆಲ್ಲ ಇದೆ ಅಲ್ವಾ, ಅದ್ರ ಮೇಲೆ ಕೂತ್ಕೊಂಡು ಫೋಟೋಶೂಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೋದ್ವಿ. ಅಷ್ಟರಲ್ಲೇ ಪೊಲೀಸ್ ಅವರಂತೂ ರೌಂಡ್ ಹೊಡಿತಾನೆ ಇರ್ತಾರೆ. ಅಲ್ಲಿ ವಿಷಲ್ ಹಾಕ್ಕೊಂಡು ಬಂದುಬಿಟ್ರು, ಬನ್ನಿ ಆಚೆ ಬನ್ನಿ ಆಚೆ ಅಂತ ಹೇಳಿ. ಸೊ ಹಾಗಾಗಿ ನಾವಂತೂ ಆಚೆ ಬಂದಿದ್ದಾಯಿತು. ಮತ್ತು ಇಲ್ಲೆಲ್ಲ ಎಷ್ಟೊಂದು ಜನ ಎಲ್ಲ ಕೂಡ ನಿಂತಿದ್ದಾರಲ್ವ, ಅವ್ರನ್ನೂ ಕೂಡ ನೀರು ಒಳಗಡೆ ಬಿಡ್ತಾ ಇಲ್ಲ. ಬಟ್ ಆಚೆಯಿಂದನೇ ಫೋಟೋಶೂಟ್ ಮಾಡ್ಕೊತಾ ಇದ್ರು. ಏನು ಡೇಂಜರ್ ಝೋನ್ ಇದೆ, ಇದು ನಾರ್ಮಲ್ ಬೀಚ್ ಥರನೇ ಇದೆ ಅಲ್ವಾ ಅಂತ ಅಂದ್ಕೊಂಡೆ ನಾನು. ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಇಲ್ಲಿ ನಮಗೆ ಒಂಥರ ಡಾರ್ಕ್ ಕಲರ್ ವಾಟರ್ ಇದೆ ನೋಡಿ ಅಲ್ಲಿ, ಮತ್ತು ಈ ಕಡೆ ಲೈಟ್ ಕಲರ್ ಇರೋದೆಲ್ಲ ಸ್ಯಾಂಡ್ ಮೇಲೆ ಇರೋದು. ಆ ಡಾರ್ಕ್ ಕಲರ್ ವಾಟರ್ ಇದೆ ನೋಡಿ, ಸೊ ಅಲ್ಲೆಲ್ಲ ಒಳಗಡೆ ಜಾಸ್ತಿ ಇರುತ್ತೆ. ಆ ಥರ ಎಲ್ಲ ಈ ಕಡೆ ಜಾಸ್ತಿನೇ ಇದೆ. ಸೊ ಹಾಗಾಗಿ ಈ ಕಡೆ ಡೇಂಜರ್ ಝೋನ್ ಅಂತ ಹೇಳಿ ನೀರು ಒಳಗಡೆ ಬಿಡೋದಿಲ್ಲ. ಇಬ್ರು ಏನ್ ಮಾಡ್ತಿದ್ದೀರಾ? ಅಡ್ಗೆ ಮಾಡ್ತಿದ್ದೀರಾ? ಓ, ನಮ್ಮ ಮಕ್ಳಿಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಆಟಾಡಿ ಬಟ್ ಬಟ್ಟೆ ಗಲೀಜ್ ಮಾಡ್ಕೋಬಾರ್ದು. ನನ್ನ ತಮ್ಮ ಅಲ್ಲಿ ನಿಂತಿದ್ದಾನೆ ಫೋಟೋಶೂಟ್ಗೆ. ಅವನಿಗೆ ಎಕ್ಸ್ಪ್ರೆಸಿವ್ ಆ ಥರ ಮಾಡೋದು. ಇಲ್ಲಿ ನೀರಂತೂ ತುಂಬ ಚೆನ್ನಾಗಿದೆ. ಬಟ್ ಏನು ಮಾಡೋದು, ಡೇಂಜರ್ ಝೋನ್ ಅಂತ ಒಳಗಡೆ ಬಿಡ್ತಿಲ್ಲ. ಆ್ಯಂಡ್ ಈ ಬೀಚ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ನನಗೆ. ಏನು ಮಾಡಿದ್ದೀರ ಹೇಳು ಗಮ್ಯ? ನೋಡಿ ಕೇಕ್ ಪ್ರಿಪೇರ್ ಮಾಡಿದಾರಂತೆ, ಕೇಕ್ ಕಟ್ ಮಾಡ್ತಿದ್ದಾರೆ ಇಬ್ರು. ಚಿಕ್ಕ ಮಕ್ಳ ಥರ ಆಟ ಆಡ್ತಿದ್ದಾರೆ ಸಿಸ್ಟರು, ಮತ್ತೆ ಜೋಕಾಲಿ ಆಡ್ತಿದ್ದಾರೆ. ಇಲ್ಲಡಮ್ಮ ಕಮ್ಯ ಕವ್ಯ, ಹೇ ಕವ್ಯ, ಇಲ್ಲೋಡಮ್ಮ ಮೇಲ್ ನೋಡಮ್ಮ. ಸೊ ಬೀಚ್ ಎಲ್ಲ ನೋಡಿದ್ದಾಯ್ತು. ಈಗ ರಿಟರ್ನ್ ನೆಕ್ಸ್ಟ್ ಟೆಂಪಲ್. ಕ್ಯಾಶ್ ಮನೇಲಿ ಇದೆ ನಂತರ. ಸೂಪರ್ ಬೇಡ ಬಾ, ಆಯ್ತು ಬಾ. ನಾವು ಆ್ಯಕ್ಚುಲಿ ಬೋಟಲ್ಲಿ ಬಂದ್ವಲ್ಲ ಐಲ್ಯಾಂಡ್ಗೆ ಮಲ್ಪೆ ಬೀಚಿಂದ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಅದೇ ಬೋಟಲ್ಲೇ. ಆ್ಯಂಡ್ ಅವರು ನಮಗೆ ಟೈಮ್ ಕೊಟ್ಟಿರ್ತಾರೆ 2.5 hours 3 hours ಆ ಥರ. ಇನ್ನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ಬೋಟ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಯೆಲ್ಲೋ ಕಲರ್ ಬೋಟ್ ಬರ್ತಾ ಇದೆ. ಇನ್ನು ಆ ಗ್ಯಾಪಲ್ಲಿ ನಾನಂತೂ ಸ್ಮಾಲ್ ವಿಡಿಯೋ ಕ್ಲಿಪ್ಸ್ ಆ್ಯಂಡ್ ಫೋಟೋಸ್ನ ತೆಗೆಸ್ಕೊತಾ ಇದ್ದೆ. ಇಲ್ಲಿ ವೇವ್ಸ್ ಎಷ್ಟು ಫಾಸ್ಟಾಗಿ ಬರ್ತಿದೆ ಅಂದರೆ ರಿಯಲಿ ಆ ವೇವ್ಸ್ ಸೌಂಡ್ಗೆ ಭಯ ಆಗಿಬಿಡ್ತು ನನಗೆ. ಆ ಸೌಂಡ್ಗೆ ಬೇಗ ನಾನಂತೂ ಇಳಿದ್ಬಿಟ್ಟೆ ಇಲ್ಲಿಂದ. ಸೊ ನೆಕ್ಸ್ಟ್ ಇವಾಗ ರಿಟರ್ನ್ ನಾವು ಮಲ್ಪೆ ಬೀಚ್ ಹತ್ರ ಹೋಗ್ತಿದ್ವಿ ಐಸ್ಲ್ಯಾಂಡಿಂದ. ಅದಕ್ಕೋಸ್ಕರ ಲೈನ್ ವೇಟ್ ಮಾಡ್ತಾಯಿದ್ವಿ. ನಮ್ಮ ಬೋಟೋಗು ಅಲ್ಲಿ ಬರ್ತಾ ಇದೆ.
ಗವ್ಯ ಗವ್ಯ ಗಮ್ಯ ಹುಷಾರು ನೋಡಿ ಗಮ್ಯ ಗವ್ಯ ಬೋಟಿಂದ ಬ್ಯಾಕ್ ಸೈಡ್ ನೋಡಿ ನೀರಿನ ಶಬ್ದ ಹೇಗೆ ಬರ್ತಿದೆ ಆ್ಯಂಡ್ ನೀರು ನೋಡಿ ಯಾವ ಥರ ಹೋಗ್ತಿದೆ ಅಂತ ಹೇಳಿ ಇದು ನೋಡಲಿಕ್ಕೆ ಒಂಥರ ಭಯ ಆ್ಯಂಡ್ ಕ್ರೇಜಿ ಫೀಲ್ ಇತ್ತು ನನಗಂತೂ. ನನ್ನ ತಮ್ಮ ನೋಡಿ ಒಳ್ಳೆ ಸ್ಟ್ಯಾಚು ಥರ ನಿಂತ್ಕೊಂಡಿದ್ದಾನೆ, ಮಿಸ್ಗಾಡ್ದಾಗ ನಿಂತ್ಕೊಂಡಿದ್ದಾನೆ ವಿಡಿಯೋ ಶೂಟ್ ಮಾಡಿಕೊಂಡು. ಈಗ ಫ್ಲೋಟಿಂಗ್ ಬ್ರಿಡ್ಜ್ ನೋಡೋಣ ಬನ್ನಿ. ಆ್ಯಕ್ಚುಲಿ ಅದು ನಿಯರ್ ಕೂಡ ಹೋಗಿಲ್ಲ, ನಾನು ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇದಕ್ಕೆ ಪ್ರೈಸ್ ಬಂದು 150 ರುಪೀಸ್ ಏನೋ ಇದೆ. ಅಂದರೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಕ್ಕೆ, ಜಸ್ಟ್ ವಾಕ್ ಮಾಡ್ಕೊಂಡು ಹೋಗಿ ಬರೋಕ್ಕೆ. ಅದು ವೇವ್ಸ್ ಬಂದಾಗ ಮಾತ್ರ ಸ್ವಲ್ಪ ಕ್ರೇಜಿ ಫೀಲ್ ಆಗುತ್ತೆ ಅಷ್ಟೇ. ಸೊ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇನ್ನು ಹೋಗೋದು ಬೇಡ ಅಂತ ಹೇಳಿ ಹೋಗಿಲ್ಲ. ಇನ್ನು ಬೀಚಿಂದ ಎಕ್ಸಿಟ್ ಆಗೋ ಅಷ್ಟರಲ್ಲೇ ನಮಗೆ ಟೈಮ್ ಬಂದು 2:30 ಏನೋ ಆಯಿತು. ಇನ್ನು ಹೋಗ್ತಾ ಆನ್ ದಿ ವೇ ಅಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಇನ್ನು ಉಡುಪಿ ಟೆಂಪಲ್ಗೆ ಹೋಗೋಣ ಅಂತ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನು ಉಡುಪಿ ಹೋಟೆಲೇ ಬೆಸ್ಟ್ ಹೋಟೆಲ್ ಅಂತ ಅನ್ನಿಸ್ತು. ಸೊ ಉಡುಪಿ ಹೋಟೆಲ್ಗೆ ಬಂದ್ವಿ. ಇಲ್ಲಂತೂ ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ ಆ್ಯಂಡ್ ಮಂಗಳೂರು ಬನ್ಸ್ ಮತ್ತು ನಾರ್ಮಲ್ ಮೀಲ್ಸ್ನ ತೊಗೊಂಡು ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಮಂಗಳೂರು ಬನ್ಸು ಮತ್ತು ಗೋಳಿ ಬಜ್ಜಿ ಅಂತೂ ರಿಯಲಿ ತುಂಬಾ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಂದ ನಾವು ಉಡುಪಿ ಟೆಂಪಲ್ಗೆ ಬಂದ್ವಿ. ಅದೇ ಶ್ರೀಕೃಷ್ಣನ್ ಟೆಂಪಲ್ಗೆ ಬಂದಿದ್ದಾಯಿತು. ಇವಾಗ ಒಳಗಡೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಹೇಳಿದ್ರು 4 ಗಂಟೆ ಮೇಲೇ ದರ್ಶನ ಸ್ಟಾರ್ಟ್ ಆಗೋದು ಅಂತ ಹೇಳಿ. ಇನ್ನು ನೋಡೋಣ ಅಂತ ಹೇಳಿಬಿಟ್ಟು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದರ್ಶನ ಇವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು. ಇನ್ನು ಗೊತ್ತಲ್ಲ ಯಾವ ಟೆಂಪಲ್ಸ್ಗೆ ಹೋದ್ರು ಕ್ಯೂ ಇದ್ದೇ ಇರುತ್ತೆ ಅಂತ ಹೇಳಿ. ಇನ್ನು ಅದೇ ಕ್ಯೂವಲ್ಲಿ ನಡ್ಕೊಂಡು ಹೋದ್ವಿ. ನಮಗೆ 1 ಅವರ್ ಅಷ್ಟರಲ್ಲಿ ನಮಗೆ ದರ್ಶನ ಅಂತೂ ಆಗೋಯಿತು. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ. ದರ್ಶನ ಎಲ್ಲ ಆದಮೇಲೆ ನಾವಂತೂ ಎಕ್ಸಿಟ್ ಆದ್ವಿ. ಇವಾಗ ಇಲ್ಲಿಂದ ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಸಾಯಂಕಾಲ ಆಗಿತ್ತು ಅಂತ ಹೇಳಿಬಿಟ್ಟು ಸ್ಟ್ರಾಂಗಾಗಿ ಎಲ್ಲರೂ ಕಾಫಿ ಕುಡಿದು ಆಮೇಲೆ ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಬಂದು ಶೃಂಗೇರಿ. ನೋಡಿ ಫ್ರೆಂಡ್ಸ್, ನಾವಂತೂ ಉಡುಪಿ ಟೆಂಪಲಿಂದ ಈಗ ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ರೀಚ್ ಆಗಿದ್ದಾಯಿತು. ಇನ್ನು ಇಲ್ಲಿ ಬರೋ ಅಷ್ಟರಲ್ಲೇ ರಾತ್ರಿ 8 ಗಂಟೆ ಆಯಿತು. ಲಾಸ್ಟ್ ಪೂಜೆ ಇತ್ತು. ಇನ್ನು ಆ ಪೂಜೆಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆ್ಯಂಡ್ ಲಾಸ್ಟ್ ಊಟ ಕೂಡ ಸಿಕ್ತು ನಮಗೆ. ಊಟ ಎಲ್ಲ ತಿಂದ್ಕೊಂಡು ಆರಾಮಾಗೆ ಟೆಂಪಲ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡ್ವಿ. ಇನ್ನು ಪ್ರಸಾದ ತಿಂದ್ಕೊಂಡು ದರ್ಶನ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲೇ ನಮಗೆ 9:30 ಆಗೇ ಹೋಯಿತು. ಇನ್ನು ಅವರು ಟೆಂಪಲ್ ಕ್ಲೋಸಿಂಗ್ ಟೈಮ್ ಅಂತ ಹೇಳಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು. ಸೊ ಹಾಗಾಗಿ ನಾವಂತೂ ಫಾಸ್ಟಾಗಿ ಈ ಟೆಂಪಲ್ನ ನೋಡಿದ್ದಾಯಿತು. ಜಾಸ್ತಿ ಹೊತ್ತು ಈ ಟೆಂಪಲಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ನಮ್ಗೆ ಟೈಮ್ ಇರಲಿಲ್ಲಲ್ಲ. ಸೊ ಹಾಗೆ ಆ್ಯಂಡ್ ಇವಾಗ ನೈಟ್ ಜರ್ನಿ ಶೃಂಗೇರಿ ಟು ಧರ್ಮಸ್ಥಳ. ಎಷ್ಟು ಲೇಟ್ ಆದರೂ ಕೂಡ ಇನ್ನು ಧರ್ಮಸ್ಥಳಕ್ಕಂತೂ ರೀಚ್ ಆಗಬೇಕು. ನೈಟ್ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೋಬೇಕು. ಸೊ ಅದು ನಮ್ಮ ಪ್ಲ್ಯಾನ್ ಇತ್ತು. ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.